ಕಲ್ಲಿನ ಕ್ವಾರೆಯಲ್ಲಿ 7 ಜನ ದುರ್ಮರಣ. ಎಸ್ಟಿಎಸ್ ಕಳವಳವನ್ನು ವ್ಯಕ್ತಪಡಿಸಿದೆ. ಸಿಎಂ ಡಿಕೆಶಿಗೆ ನಾನೇ ಮಾಹಿತಿ ಕೊಟ್ಟಿದ್ದೇನೆ, ಬೇರೆ ರಾಜ್ಯದಿಂದ ಕೆಲಸಕ್ಕೆ ಬರುವವರಿಗೆ ರಕ್ಷಣೆ ಇಲ್ಲ ಅಂತ ಎಸ್ಟಿಎಸ್ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು. ಕಲ್ಲಿನ ಕ್ವಾರೆಯಲ್ಲಿ 7 ಜನ ದುರ್ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರಾಜ್ಯದಿಂದ ಕೆಲಸಕ್ಕೆ ಬರುವವರಿಗೆ ರಕ್ಷಣೆ ಇಲ್ಲ, ಆದ್ದರಿಂದ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ನಾನು ಸಿಎಂ ಡಿಕೆಶಿಗೆ ಮನವಿ ಮಾಡಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ರಿಪೋರ್ಟ್ ಬಂದಿಲ್ಲ, ಆದರೆ ಗಣಿಗಾರಿಕೆ ಇಲಾಖೆಯ ದೊಡ್ಡ ಲೋಪವಿದೆ. ಅಕ್ರಮ ಕ್ವಾರಿಗಳ ಸ್ಟಾಪ್ ಮಾಡಿ, ಸೀಜ್ ಮಾಡಿ, ಸರ್ಕಾರವಲ್ಲದೆ ಮಾಲೀಕನು ಕೂಡ ಪರಿಹಾರ ನೀಡಲಿ. ಅಕ್ರಮದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದೆ ಎಸ್ಟಿ ಸೋಮಶೇಖರ್. ಸಿಎಂ ಡಿಕೆಗೆ ಎಸ್ಟಿ ಸೋಮಶೇಖರ್ ಮನವಿಯನ್ನ ಮಾಡಿದ್ದಾರೆ. ಕಲ್ಲಿನ ಕ್ವಾರೆಯಲ್ಲಿ 7 ಜನ ದುರ್ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಟಿ ಸೋಮಶೇಖರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ರಾಜ್ಯದಿಂದ ಕೆಲಸಕ್ಕೆ ಬಂದವರಿಗೆ ಇಲ್ಲಿ ಸರಿಯಾದ ರೀತಿಯಾದಂಥ ವ್ಯವಸ್ಥೆ ಇಲ್ಲ, ರಕ್ಷಣೆ ಇಲ್ಲ. ಹೀಗಾಗಿ ಇದರಿಂದ ನಮ್ಮ ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಸರ್ಕಾರ ಮಾತ್ರ ಪರಿಹಾರ ಕೊಡಬೇಕಂತ ಅಲ್ಲ, ಆ ಮಾಲೀಕನು ಕೂಡ ಪರಿಹಾರವನ್ನ ಒದಗಿಸಿ ಕೊಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಡಿಕೆ ಶಿವಕುಮಾರ್ಗೆ ಮನವಿಯನ್ನ ಮಾಡ್ತೇನೆ ಅಂತ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈನ್ಸ್ ಅಂಡ್ ಜಿಯಾಲಜಿ ಡೈರೆಕ್ಟರ್ಗೆ ನಾನೇ ಫೋನ್ ಮಾಡಿ ಮಾಹಿತಿ ಕೊಟ್ಟೆ, ಅರ್ಜೆಂಟ್ ನೋಡಿ ಅದು ಅಂತ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ನಾನೇ ಮಾಹಿತಿ ಕೊಟ್ಟು ಮುಖ್ಯಮಂತ್ರಿಗಳಿಗೆ, ಯಾಕೆಂದರೆ ಪದೇ ಪದೇ ಇದು, ಅದಕ್ಕೆ ಮುಖ್ಯಮಂತ್ರಿಗೆ ಸ್ವತಃ ವಿಧಾನಸೌಧಕ್ಕೆ ಹೋಗಿ ಫೋನ್ ಮಾಡಿ ಮಾತಾಡಿ ಅವರಿಗೆ ವರದಿ ಒಪ್ಪಿಸಿ, ಪದೇ ಪದೇ ಈ ಥರ ಆಗ್ತಾ ಇದೆ, ನೀವು ಈ ಸಾರಿ ಕಾನೂನನ್ನ ಬಿಗಿಗೊಳಿಸಿ, ಯಾರು ಅಚಾತುರಿ ಆಗಿದೆ ಆ ಮಾಲೀಕನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡೋಕ್ಕೆ ಹೇಳಿ. ಆಮೇಲೆ ಮಾಲೀಕರಿಂದನೇ ಅವ್ರಿಗೆ 1 ಕೋಟಿ ಕಾಂಪನ್ಸೇಷನ್ ಕೊಡಿಸ್ಬೇಕು. ಜೊತೆಗೆ ಗಣಿಗಾರಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಬಿಹಾರ ಮೂಲದ 8ಕ್ಕೂ ಹೆಚ್ಚು ಕಾರ್ಮಿಕರು ಬದುಕು ಕಟ್ಕೊಳ್ಳೋದಕ್ಕೆ, ಹೊಟ್ಟೆಪಾಡಿಗಾಗಿ ಜೀವನ ಆರಿಸಿಕೊಂಡು ಇಲ್ಲಿ ಬಂದಂತ ಕಾರ್ಮಿಕರು ನಿಧನರಾಗಿದ್ದಾರೆ ಅನ್ನೋದು ಅತ್ಯಂತ ದುಃಖದ ಮತ್ತು ದುರ್ದೈವ ಸಂಗತಿ. ನಾನು ಅವರ ಕುಟುಂಬಕ್ಕೆ ಸಂತಾಪವನ್ನ, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ದಯಪಾಲಿಸ್ಲಿ ಅಂತೇಳಿ, ಭಗವಂತ ದಯಪಾಲಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾನೆ, ನೀವು ತಕ್ಷಣ ಪರಿಹಾರ ಘೋಷಣೆ ಮಾಡಿ. ಅದು ನಿನ್ನೆ ಮಂಗಳೂರಿನಲ್ಲಿ ಮಳೆಯ ಸಂದರ್ಭದಲ್ಲಿ ಗೋಡೆ ಮತ್ತು ಮನೆಯ ಬಾಳು ಕುಸಿದು 3 ಜನ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ, ಇವತ್ತಿನ ದುರ್ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಅವರಿಗೆ ತಕ್ಷಣ ಪರಿಹಾರದ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಇದ್ರ ಜೊತೆಗೆ ಗಣಿಗಾರಿಕೆ ನಡೆಯೋ ಸಂದರ್ಭದಲ್ಲಿ ಗಣಿಗಾರಿಕೆ ಈಗಾಗಲೇ ನಿಯಮಗಳನ್ನು ರೂಪಿಸಿದೆ, ಅದೇನೋ ವೈಲೇಷನ್ ಆಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಉಳಿದ ಕಡೆಗಳಲ್ಲೂ ಇಂಥ ಅನಾಹುತಗಳು ಆಗದಂತೆ ತಡೆಯೋದಿಕ್ಕೆ ಅಗತ್ಯ ಇರುವಂತ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬೆಂಗಳೂರು ಸಮೀಪದಲ್ಲಿ 2 ಕ್ವಾರೆಯಲ್ಲಿ ಕುಸಿತ ಆಗಿದೆ ಅಂತೇಳಿ ವರದಿ ಬಂದಿದೆ. ಸುಮಾರು 6 ರಿಂದ 7 ಜನಕ್ಕೆ ಮಣ್ಣಲ್ಲಿ ಕುಸಿದು ಸತ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. 1-2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈನ್ಸ್ ಅಂಡ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನಾಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟು ಮಾಹಿತಿ ಬರಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡೋಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ, ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಭಾಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗಬಾರ್ದು. ಇದು ಭಾಳ ನಾವು ಜಾಗೃತರಾಗಿ ಕೆಲಸ ಮಾಡಬೇಕು.
ಬೆಂಗಳೂರು ದಕ್ಷಿಣದ ಮಾದಾಪಟ್ಟಣದಲ್ಲಿ ಏನು ಕಾರ್ಮಿಕರ ಮೇಲೆ ಬಂಡೆ ಉರುಳಿ 9 ಜನ ಕಾರ್ಮಿಕರು ಬಲಿಯಾಗಿದ್ದಾರೆ. ಇದರ ಹೊಣೆಯನ್ನು ಸರ್ಕಾರ ಹೊರಬೇಕು. ಯಾಕೆ ಅಂತ ಹೇಳಿದರೆ ಇವತ್ತು 9 ಜನ ಅಮಾಯಕ ಕಾರ್ಮಿಕರು ಏನು ಯಾವುದೇ ತಪ್ಪಿಲ್ದೇನೆ ಆ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾರು ಕಾರ್ಮಿಕರ ಮನೆಯಲ್ಲಿ ಓದಿರ್ತಕ್ಕಂಥ